ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಮಂಗಳೂರು ಬನ್ಸ್ ಮಾಡಿದ್ದೆ. ಸೊ ಅದರ ಹಿಟ್ಟು ಇನ್ನೂ ಉಳ್ಕೊಂಡಿತ್ತು. ಸೊ ಹಂಗಾಗಿ ನೈಟ್ಗೂ ಕೂಡ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ಅಂದರೆ ಇದನ್ನು ಅಜಯ್ಗೆ ತುಂಬ ಇಷ್ಟ ಆಗಿರೋದ್ರಿಂದ ಸೊ ನಾನು ನೈಟ್ ಕೂಡ ಬಿಸಿ ಬಿಸಿದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉಳ್ಕೊಂಡಿರೋ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಸೊ ನನಗೆ ಇಲ್ಲಿ 2 ಬಾಳೆಹಣ್ಣು ಹಾಕಿ ಮಾಡಿರೋ ಅಂಥದ್ದು. 2 ಬಾಳೆಹಣ್ಣು ಹಾಕೊಂಡಾಗ ನಮಗೆ ಜಾಸ್ತಿ ಕ್ವಾಂಟಿಟಿ ಸಿಗುತ್ತೆ. ಒಂದು ಬಾಳೆಹಣ್ಣಲ್ಲೇ ನಮಗೆ 7-8 ಬನ್ಸ್ ಬಂದ್ಬಿಡುತ್ತೆ. ಸೊ ನಾನಿಲ್ಲಿ ತುಂಬ ಬನ್ಸ್ಗಳಾಗಿತ್ತು, ಒಂದು 20-22 ಅಷ್ಟು ಬನ್ಸ್ಗಳಾಗಿತ್ತು. ಅಂದರೆ ನಾವು ಯಾವ ಸೈಜಲ್ಲಿ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ಚಿಕ್ಕ ಚಿಕ್ಕ ಬನ್ಸ್ಗಳನ್ನ ಮಾಡಿ ಕೊಟ್ಟಿದ್ದೆ. ತುಂಬ ಚಿಕ್ಕ ಸೈಜು ಅಲ್ಲ, ತುಂಬ ದೊಡ್ಡ ಸೈಜು ಅಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡಿದ್ದೆ. ಸೊ ಈಗಲೂ ಕೂಡ ಅದೇ ಮೀಡಿಯಮ್ ಸೈಜಲ್ಲೇ ಮಾಡ್ತಾಯಿದ್ದೀನಿ. ಸೊ ಹಿಟ್ಟನ್ನು ನಾನು 7-8 ಅವರು ನೆನೆಸಿಟ್ಟಿದ್ದೆ. ಅಂದರೆ ಇದು ಮಾಡುವಾಗ ನಾನು ನಿನ್ನೆ ನೈಟೇ ನೆನೆಸಿಟ್ಟು ಬೆಳಗ್ಗೆ ಮಾಡಿದ್ದು. ಇವಾಗ ಮತ್ತೆ ಸಂಜೆನೂ ಕೂಡ ಹಾಗೆಯೇ ಸ್ವಲ್ಪ ಅದ್ರ ಜೊತೆಗೆ ಇನ್ನೊಂದು ಚೂರು ಆಯಿಲ್ನ ಹಾಕಿ ಹಿಟ್ಟನ್ನ ಹಾಕಿ ಮಿದ್ದು ಇಟ್ಟಿದ್ದೆ. ಸೊ ಹಾಗಾಗಿ ಈಗ ನೈಟಿಗೆ ಮಾಡಿಕೊಡ್ತಾಯಿದ್ದೀನಿ ಅಜ್ಜಯ್ಯಗೆ. ಆ ಹಿಟ್ಟನ್ನು ತೊಗೊಂಡು ಇವಾಗ ಚೆನ್ನಾಗಿ ನಾನು ಹೊತ್ತಿ ಎಣ್ಣೆಯಲ್ಲಿ ಬಿಡ್ತಾ ಇರೋವಂಥದ್ದು. ಸೊ ಇದಕ್ಕೆ ನಾನು ಏನೇನು ನೆನೆ ಹಾಕಿದ್ದೆ, ಏನೇನು ಹಾಕ್ಕೊಂಡಿದ್ದೆ ಅಂತ ಹೇಳ್ತೀನಿ. ನಾನು ಫಸ್ಟು 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಜಾರ್ ಒಳಗಡೆ ನಾನು 2 ಬಾಳೆಹಣ್ಣು ಹಾಕ್ಕೊಂಡು ಸ್ವಲ್ಪ ಒಂದು 3-4 ಸ್ಪೂನ್ ಸಕ್ಕರೆನ ಹಾಕ್ಕೊಂಡು 2 ಏಲಕ್ಕಿನ ಹಾಕ್ಕೊಂಡು ರುಬ್ಕೊಂಡಿರೋದನ್ನ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಮತ್ತು ಗೋಧಿ ಹಿಟ್ಟನ್ನು ಚೂರು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಕಲಿಸ್ಕೊಬೇಕು ಹಿಟ್ಟನ್ನು. ಅದಕ್ಕೆ ಕಾಯಿಸಿರೋ ಎಣ್ಣೆನ ಹಾಕ್ಕೋಬಾರ್ದು. ಒಂದೊಂದು ಸ್ಪೂನ್ನ ಅವಾಗ ಮಿದಿವಾಗ ಆಯಿಲ್ನ ಹಾಕ್ಕೊಂಡು ಮಿದ್ಕೊಬೇಕು. ಸೇಮ್ ಚಪಾತಿ ಹಿಟ್ಟನ್ನು ಹೇಗೆ ಮಿದ್ಕೊಳ್ತೀವೋ ಹಾಗೆ ಇಟ್ಕೊಂಡ್ಬಿಡ್ಬೇಕು. ಇದನ್ನು ಒಂದು 7-8 ಅವರು ನೆನೆಯೋದಕ್ಕೆ ಬಿಟ್ಬಿಡಬೇಕು. ಸೊ ಅದು ನೆನೆದ ಮೇಲೆ ಈ ರೀತಿ ಆಗುತ್ತೆ. ಇವಾಗ ಇದನ್ನು ತೊಗೊಂಡು ನಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ದೊಡ್ಡ ಸೈಜ್ ಆದರೂ ಚೆನ್ನಾಗಿರಲ್ಲ, ತುಂಬ ಚಿಕ್ಕ ಸೈಜ್ ಆದ್ರೂ ಚೆನ್ನಾಗಿರಲ್ಲ. ಸೊ ಮೀಡಿಯಮ್ ಸೈಜಲ್ಲಿ ನಾನಿವಾಗ ಒತ್ತಿ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಹೀಗೆ ಚೆನ್ನಾಗಿ ಒತ್ಕೊಂಡ್ಬಿಡೋಣ. ಇದಕ್ಕೆ ತುಂಬ ಶುಗರ್ ಆ್ಯಡ್ ಮಾಡಿದ್ರೆ ತುಂಬ ಸ್ವೀಟ್ ಅನಿಸ್ಬಿಡುತ್ತೆ, ಮೂಗು ಕೊಡ್ದಂಗೆ ಆಗುತ್ತೆ. ಒಂದು ಅಥವಾ 2 ಬನ್ಸ್ ತಿನ್ಬೋದು ಅಷ್ಟೇ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಸ್ವಲ್ಪ ಶುಗರ್ನ ಕಡಿಮೆ ಮಾಡಿಕೊಂಡ್ರೆ, ಸೊ ಅಂದರೆ ನಾವು 2 ಬಾಳೆಹಣ್ಣಲ್ಲೇ ಶುಗರ್ ಇರುತ್ತೆ. ಸೊ ಆಲ್ರೆಡಿ ಅದರಲ್ಲಿ ಶುಗರ್ ಇರೋದ್ರಿಂದ ನಾವು ಶುಗರ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಬೇಕು. ಸೊ ಆವಾಗ ನಮಗೆ ನ್ಯಾಚುರಲಾಗಿ ಸ್ವೀಟ್ಸ್ ಅನಿಸುತ್ತೆ, ಅಷ್ಟೊಂದು ಸ್ವೀಟ್ ಅನಿಸಲ್ಲ, ತಿನ್ನೋವಾಗ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಬಂದು ಚಟ್ನಿ ಚೆನ್ನಾಗಿರುತ್ತೆ ಮತ್ತು ಸಾಗು ಚೆನ್ನಾಗಿರುತ್ತೆ. ಆಲ್ಮೋಸ್ಟು ಚಟ್ನಿನೇ ಇದಕ್ಕೆ ಫೇವರ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಚಟ್ನಿ ಮಾಡಿಕೊಂಡ್ರೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಕೆಲವರು ಇದಕ್ಕೆ ಕಡಲೆಬೀಜ ಚಟ್ನಿ ಅಥವಾ ಹುಳ್ಳಿಕಾಳಿನ ಚಟ್ನಿ ಮಾಡ್ಕೊಳ್ತಾರೆ. ಬಟ್ ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಳು ಮಾಡಿಕೊಂಡ್ರೆ ಒಳ್ಳೆಯದು, ತುಂಬ ಗಟ್ಟಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ತೆಳು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ನಾನು ಒಂದು ಕಡೆ ಚಟ್ನಿನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಪೂರಿನ ಚೆನ್ನಾಗಿ ಎಣ್ಣೆಯಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಬನ್ನು ಊದಬೇಕು. ಥರ ನಮಗೆ ಒಂದೊಂದು ಚೆನ್ನಾಗಿ ನಾವು ಹೇಗೆ ಲಟ್ಟಿಸ್ಕೊಂಡಿರ್ತೀವೋ ಹಾಗೆ ಬನ್ಸ್ ಕೂಡ ಬರುತ್ತೆ. ನಾವು ಚೆನ್ನಾಗಿ ಲಟ್ಸಿಲ್ಲ ಅಂತಂದರೆ ಅದು ಫ್ಲ್ಯಾಟ್ ಆಗಿಬಿಡುತ್ತೆ, ಚಪಾತಿ ಥರ, ಅಷ್ಟು ಪೂರಿಯಾಗಿ ಉಬ್ಬಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿದೆ ನೋಡಿ. ಬನ್ನು ಈ ರೀತಿ ಚೆನ್ನಾಗಿ ಪೂರಿ ಥರ ಉಬ್ಬಬೇಕು, ಆವಾಗಲೇ ಚೆನ್ನಾಗಿ ಅನಿಸೋದು, ತಿನ್ನೋಕ್ಕೂ ಇಷ್ಟ ಆಗೋದು. ಮತ್ತು ನೀಟಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಬಂದಮೇಲೆ ಇದನ್ನು ಎತ್ಕೊಬೇಕು. ಸೊ ವೈಟಿಗೆ ಇದ್ದಾಗಲೇ ಎತ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ, ಟೇಸ್ಟು ಇರಲ್ಲ. ಅದು ಒಂಥರ ರೋಸ್ಟ್ ಆಗಿದ್ದಾಗ, ಅಂದರೆ ಗೋಲ್ಡನ್ ಬ್ರೌನ್ ಬಂದಾಗ ಅದು ರೋಸ್ಟ್ ಥರ ಅನಿಸುತ್ತಲ್ಲ, ಸೊ ಆವಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದು ಫ್ಲೇವರ್ ಕೂಡ ನಮಗೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಸೊ ನಮಗೆ ವೈಟ್ ಹಂಗಿತ್ತು ಅಂದರೆ ಹಿಟ್ಟಿಟ್ಟಂಗೆ ಅನಿಸ್ತಾ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ವೈಟ್ ಕಲರಾಗಿ ನೋಡ್ತಿದ್ರೆ ನಮಗೆ ತಿನ್ನಬೇಕಂತನೂ ಅನಿಸಲ್ಲ. ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕು, ಆವಾಗಲೇ ತಿನ್ನೋಕ್ಕೆ ಚೆನ್ನಾಗಿ ಅನಿಸೋದು. ಮತ್ತು ಅದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿತ್ತು ತಿನ್ನೋಕ್ಕೆ ಮಾತ್ರ. ಸೊ ಇವಾಗ ನೋಡ್ತಿರ್ಬೋದು ಕೆಲವೊಂದು ಮಾತ್ರ ಉಪ್ಕೊಂಡು ಬರ್ತಾಯಿದೆ, ಇನ್ನು ಕೆಲವೊಂದು ಸ್ವಲ್ಪ ಫ್ಲ್ಯಾಟ್ ಆಯಿತು. ಪರವಾಗಿಲ್ಲ, ಒತ್ತೋವಾಗ ಒಂದೇ ಹದವಾಗಿ ಒತ್ಕೊಂಡ್ರೆ ಪೂರಿ ಚೆನ್ನಾಗಿ ಊದುತ್ತೆ. ಸೊ ಮಂಗಳೂರು ಬನ್ನು ತುಂಬ ಚೆನ್ನಾಗಿತ್ತು. ಸೊ ನೋಡ್ಬೋದು ಇವಾಗ ಎಲ್ಲದನ್ನು ಚೆನ್ನಾಗಿ ನೀಟಾಗಿ ಹುರ್ಕೊತೀನಿ, ಅಂದರೆ ಎಣ್ಣೆಯಲ್ಲಿ ಕರ್ಕೋತಾ.
ಮಂಗಳೂರು ಬನ್ಸ್ ರೆಡಿ ಆಗಿದೆ. ಸೊ ಇನ್ನು ಮಿಕ್ಕಿದಂಥ ಹಿಟ್ಟಲ್ಲಿ ಸ್ವಲ್ಪ ನಾನು ರೌಂಡಾಗೂ ಕೂಡ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಮಾಡ್ಕೊಬೋದು. ಬೋಂಡ ಥರನಾದರೂ ಬಿಟ್ಕೊಬೋದು, ಈ ರೀತಿ ಪೂರಿ ಥರನಾದರೂ ಬಿಟ್ಕೊಬೋದು. ಮಂಗಳೂರು ಬನ್ಸ್ನ ಯಾವ ರೀತಿನಾದರೂ ಬೇಕಾದ್ರೆ ನೀವು ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ನಾನು ನನ್ನ ಹಸ್ಬೆಂಡಿಗೆ ಕೊಡ್ತಾಯಿದ್ದೀನಿ ಟೇಸ್ಟ್ ಮಾಡೋದಕ್ಕೆ ಯಾವ ರೀತಿ ಇದೆ ಅಂತ. ಸೊ ಅವ್ರು ಹೇಳ್ತಿದ್ರು ತುಂಬ ಚೆನ್ನಾಗಿ ಮಾಡಿದ್ಯಾ, ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಿದ್ರು. ಸೊ ನೋಡ್ಬೋದು ನೀವು ಅಂದ್ಕೊತೀರ ತುಂಬ ರಫ್ ಆಗಿರ್ಬೋದು ಅಥವಾ ಹಾರ್ಡಾಗಿ ಬಂದಿರ್ಬೋದು ಅಂತ ಅಂದ್ಕೊತೀರ. ನೋಡೋಕೆ ಆ ಥರ ಕಾಣಿಸ್ತಿರುತ್ತೆ, ಬಟ್ ತುಂಬ ಸ್ಮೂತ್. ಇದು ಬನಾನಾದಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತಾಯಿದೆ. ನೋಡಿ ನಾನು ಎಷ್ಟು ನೀಟಾಗಿ ಸಾಫ್ಟಾಗಿ ಅದನ್ನು ಮುರಿದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಒಳಗಡೆನೂ ಕೂಡ ಯಾವ ರೀತಿ ಆಗಿದೆ ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿದೆ. ಸೊ ನೀವು ಕೂಡ ಹೀಗೆ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.